ಗೈಸ್ ನೀವು ಇವಾಗ ನೋಡತ್ತೀರಿಲ್ರಿ ಬಸವರಾಜ್ ಎಷ್ಟು ಕೆಲಸ ಮಾಡ್ತಾನಂತೇಳಿ ಕಮೆಂಟ್ ಗೈಸ್ ಇಲ್ಲ ಅದ ನೋಡ್ರಿ. ಇದು ಏನ್ರಿಪ್ಪ ಅಂದ್ರೆ ಈಗ ಬೆಳೆ ಇರ್ತೈತಲ್ಲ ಹುಳ ಅದು ಇದು ಆಗ್ಬಿಡ್ದು ಅಂಥೇಳಿ ಬಸವರಾಜ್ ಎಣ್ಣೆ ತೊಗೊಂಬಂದಾನ. ಅದನ್ನ ಹಾಕ್ಬಿಡುದ್ರಿ ಈಗ ಆಗೈತಿ. ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವಾಗ ನಾನು ಬಸವರಾಜ್ ಎಲ್ಲ ಹೊಂಟಿವಿ ಅಂದ್ರೆ ಎಲ್ಲ ಹೊಂಟಿವಿ ಅಂತೇಳಿ ಬಸವರಾಜ್ ಅಂತ ಬಾಯ್ಲೆ ನೀ ಈಗ ಹೇಳ್ಬೇಕು. ಬಾಯ್ಲಿ ಹೇಳ ಬಾಯ್ಲಿ ಫಸ್ಟ್. ಗೈಸ್ ಒಂದು ಏನೋ ಕೆಲಸ ಐತಂತ ಅರ್ಜೆಂಟ್ ಐತಂತ ಬರ್ರಿ ಅಲ್ಲ ಬಸವರಾಜ್ ಅವ್ರ ಹೊಲಕ್ಕೆ ಕರ್ಕೊಂಡು ಹೊಂಟಾನ. ಅಲ್ಲಿ ಏನೇನು ಹಾಕ್ಯಾರ ಏನೇನಿಲ್ಲ ಮತ್ತು ನಾವು ಏನು ಕೆಲಸ ಮಾಡ್ತೀವಿ ಅಂತೇಳಿ ತೋರಿಸಿ ಬರ್ರಿ. ಗೈಸ್ ಇಲ್ಲ ಅದ ನೋಡ್ರಿ. ಇದು ಏನ್ರಿಪ್ಪ ಅಂದ್ರೆ ಈಗ ಬೆಳೆ ಇರ್ತೈತಲ್ಲ ಹುಳ ಅದು ಇದು ಆಗ್ಬಿಡ್ದು ಅಂಥೇಳಿ ಬಸವರಾಜ್ ಎಣ್ಣೆ ತೊಗೊಂಬಂದಾನೆ. ಔಷಧ ರೀ ಇದೆ. ಬರ್ರಿ ಇವಾಗ ಅಲ್ಲೇ ಹೊಲ್ದಾಗ ಅವ ಮಿಕ್ಸ್ ಮಾಡ್ತಾನಂತ ನೋಡೋಣ ಏನೇನು ಹಾಕ್ತಾನೆ ಏನೇನಿಲ್ಲ ಅಂತೇಳಿ ನೋಡೋಣ ಬರ್ರಿ. ಇದಕ್ಕೆ ಮತ್ತು ಇಲ್ಲೊಂದು ಏನೋ ತಂದನ್ರಿ ಈಗ ನೋಡೋಣ ಬರ್ರಿ. ಅಲ್ಲೇ ಎಲ್ಲ ಹೊಲ್ದಾಗ ಗೊತ್ತಾಕೈತಿ ಮಿಕ್ಸ್ ಮಾಡೋದ್ನಾಗ ನೋಡೋಣ ಅಂತ ಬರ್ರಿ. ಗೈಸ್ ಇವಾಗ ನಾವು ಇಲ್ಲಿ ಬಂದೀವ್ರಿ. ಮತ್ತು ಅದನ್ನು ಎಣ್ಣೆ ಹೊಡ್ಯಾಕದ ಎಣ್ಣೆ ಅಂದ್ರೆ ಹೊಲಕ್ಕೆ ರೀ. ಮತ್ತು ಅವು ಕಡ್ಲಿ ಹಾಕಿರ್ತಾರಲ್ಲ ಕಡ್ಲಿಗೆ ಅವು ಇವು ಆಗಿರ್ತಾರೆ ಪೆಸ್ಟಿಸೈಡ್ಸ್. ಸೊ ಅವೆಲ್ಲ ಏನೂ ಆಗಬಾರ್ದು ಮತ್ತು ಬೆಳಿಗ್ಗೇನೋ ಹಾನಿ ಮಾಡಬಾರ್ದು ಅನ್ನೋದಕ್ಕೆ ಈಗ ಅದಕ್ಕೆ ಎಣ್ಣೆ ಹೊಡ್ಯಾತಾನೆ ರೀ ಬಸವರಾಜ್. ಬರ್ರಿ ನೋಡೋಣ್ರಿ ಅದಕ್ಕೆ ಫಸ್ಟ್ ಏನೇನು ಪ್ರೊಸೀಜರ್ ಇರ್ತೈತಿ ಏನೇನಿಲ್ಲ ಅಂತೇಳಿ ತೋರಿಸಲ್ ಬರ್ರಿ. ಫಸ್ಟ್ ಅದಕ್ಕೆ ನೀರು ಬೇಕು ರೀ. ಅಂದ್ರೆ ಅದು ಒಂದಿಷ್ಟು ಪಾಕೆಟ್ ಇರ್ತಾವೆ ಆಗೇಲಿ ತೋರಿಸಿದ್ನೆಲ್ಲ ನಿಮ್ಗೆ ಇಷ್ಟು ಬಾಟಲ್ ಇರ್ತೈತಿ. ಅದಕ್ಕೆ ಇಷ್ಟು ಲೀಟ್ರ್ ನೀರ್ದಾಗ ಮಿಕ್ಸ್ ಮಾಡ್ಬೇಕಂತಿರ್ತೈತಿ. ಸೊ ಅದಕ್ಕೆ ಇವಾಗ ಬಸವರಾಜ್ ನೀರು ತೊಗೊಳತಾನ ನೋಡ್ರಿಲ್ಲೇ ಹೊಂಟಾವ ತೊಗೊಂಡು ಗಾಡ್ಯಾಗ ಇಟ್ಕೋಬೇಕೀಗ. ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಐತಿ ಇದೊಂದು ಕೂಡ ಇಟ್ಕೊಂಡು ಹೋಗ್ಬೇಕು. ಬರ್ರಿ ಇಲ್ಲಿ ಹಾಕಾತ ನೋಡೋಣ ಬರ್ರಿ. ಈಗ ಹಿಂಗೆ ಮುಂಚೆ ಹಾಕೋತ್ನಾಗ ಅದು ಫಿಲ್ಟರ್ದು ಅದು ಇದೇ ಇರ್ಬೇಕು ರೀ. ಇರಲಿಲ್ಲ ಅಂದ್ರೆ ಏನಾಕೈತಿರಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಔಟ್ಲೆಟ್ ಇರ್ತೈತಲ್ಲ ಎಣ್ಣೆ ಬರ್ತಿರ್ತೈತಲ್ಲ ಇದ್ರೊಳಗೆ ಹಾಸಿ ಅದ್ರೊಳಗೆ ಕುಂತಂದ್ರೆ ಎಣ್ಣೆನ ಬರೋಂಗಿಲ್ಲ ಮಸ್ಟ್ ಹಾಕಾಗ್ಬಿಡ್ತೈತಿ ಮತ್ತು ಕೆಲಸ ನಿಂದಿರ್ತೈತಿ. ಅದಕ್ಕೆ ಮುಂಚೆ ನೀರು ಮಾಡೋದ್ನಾಗ ಫಿಲ್ಟರ್ ಮಾಡಿ ಹಾಕಿಬಿಡ್ಬೇಕು ರೀ ನೀರು. ಎಷ್ಟು ಲೀಟ್ರ್ ಹಾಕ್ಬೇಕು ಅದಕ್ಕೆ ನೀರು ಸುರಜ್? ಹಾಂ ಒಂದು ಕೂಡ ಹೇಳಿ ನಿಂತ ಹೇಳಿರಿ. ಗೈಸ್ ನೀವು ಇವಾಗ ನೋಡತ್ತೀರಿಲ್ರಿ ಬಸವರಾಜ್ ಎಷ್ಟು ಕೆಲಸ ಮಾಡ್ತಾನಂತೇಳಿ ಕಮೆಂಟ್ ಹಾಕ್ಬಿಡ್ರಿ ನೀವು ಪಟ್ ಬಸವರಾಜ್ ಏನು ಹೇಳ್ತಿಪ್ಪ ಬಸವರಾಜ್ ಅದಕ್ಕೆ ಎಷ್ಟು ನೀರು ಹಾಕ್ಬೇಕು ಅದನ್ನಾರ ಹೇಳು. ಅಲ್ಲ ಅದಕ್ಕೆ ಇದನ್ನ ಎಷ್ಟು ನೀರು ಹಾಕ್ಬೇಕು ಅದನ್ನಾರ ಹೇಳು. ಅದು ಕ್ಯಾನಿಗೆ ಅಲ್ಲ ಕ್ಯಾನಿಗೆ ಎಷ್ಟು ನೀರು ಹಾಕ್ಬೇಕು ಎಷ್ಟು ಲೀಟ್ರ್ ನೀರು ಹಿಡಿತೈತೆ ಅದು ಅದನ್ನ ಹೇಳು. ಹಾಂ ಅದ ಒಂದು ಕೊಡ ಎಷ್ಟು ಲೀಟ್ರ್ ಇರ್ತೈತಿ? 20 ಲೀಟ್ರ್ ಇರ್ತೈತಂತ್ರಿ ಗೈಸ್. ಕರೆಕ್ಟ್ ಹೇಳೋಲ್ಲವ ನೋಡ್ರಿಲ್ಲಾಗ ಈಗ ತುಂಬಬೇಕು. ಈಗ ನೋಡ್ರಿ ಈಗ ಗಾಡಿ ಮ್ಯಾಗ ಈಗ ಅಲ್ಲಿ ಗಾಡಿ ಐತಲ್ಲ ಈ ಗಾಡಿ ಮ್ಯಾಗ ಅಕಸ್ಮಾತ್ ಒಬ್ಬರೇ ಇದ್ರೆ ಕೊಡ ಒಯ್ಯೋಕ್ಕಾಗಿಲ್ಲ ನೋಡ್ರಿ. ಆ ಥರದ್ದು ಹೆಂಗೆ ಟೆಕ್ನಿಕ್ ಇರ್ತಾವೆ ನೋಡ್ರಿ ಇದು ಒಯ್ಯಕ್ಕೆ. ತಡಿ ಹಾಂ ನೋಡ್ರಿ ಅವು ಎರಡಕ್ಕೂ ಹಗ್ಗ ಕಟ್ಟುದು. ನೆಕ್ಸ್ಟ್ ಇಲ್ಲಿ ಹಾಕ ನೋಡ್ರಿ ಹಿಂಗೆ ಹಾಕ್ಬಿಡೋದು ನೋಡ್ರಿ. ಈಚೆ ಕಡೆ ಒಂದು ಕೊಡ ನಿಂತು ಈಚೆ ಕಡೆ ಒಂದು ಕೊಡ ನಿಂತು ಅದಿಲ್ಪ ಬಸವರಾಜ್ ಎಸತ ಮಾಡಿ ಹಿಂಗತಿ ನೀನು ಮಾಡಿ ಅಂದ್ರೆ ಅದ ಎಸತಿ ಜಗ್ ಸತಿ ಮಾಡ್ಯಾನಂತ್ರಿ ನೋಡಲ್ಲಿ ಬರೀ ಹೊಲ ಅದಾವ್ರಿ ಇಲ್ಲಿ. ಸೊ ಇವಾಗ ನಾವು ಅದು ಎಣ್ಣೆ ಹೊಡ್ಯಾಕೆ ಹೊಂಟಿದ್ದು ಯಾವ ಬೆಳಿಗ್ರಿಪ್ಪ ಅಂದ್ರೆ ಕಡ್ಲಿ ಗಿಡಕ್ಕೆ. ಬಸವರಾಜ್ ಒಂದು ಟ್ರಿಪ್ ಅದನ್ನು ನೀರಿಟ್ಟು ಬರಕ್ಕೆ ಹೊಂಟಾನ್ರಿ ನೋಡ್ರಲ್ಲಿ. ಬಸವರಾಜಿಗೆ ಒಂದು ಟ್ರಿಪ್ ನೀರಿಟ್ಟು ಬರಕ್ಕೆ ಹೊಂಟಾನ. ಯಾಕ್ರಿಪ್ಪ ಅಂದ್ರೆ ಅದು ಕುಂದ್ರಾಗ ಗಾಮ್ ಆಗಂಗಿಲ್ಲ ಇಬ್ರಿಗೂ. ಮತ್ತು ಇದೊಂದು ಇತ್ತಲ್ಲ ಎಣ್ಣೆ ಇದು ಹೊಡೆಯೋದು ಮಷೀನ್ ಇತ್ತು. ಪ್ಲಸ್ ಅದು ಇನ್ನೊಂದು ಬಕೆಟ್ ಐತಲ್ಲ ಆ ಬಕೆಟ್ದಾಗ ನೀರು ತುಂಬ್ಕೊತ ಹೋಗ್ಬೇಕು. ಸೊ ಅದಕ್ಕೆ ನಾ ಇಲ್ಲೇ ನೋಡ್ರಿಲ್ಲ ಅದು ಪಾಂಡ್ ಕಡೆ ನಿಂತೀನಿ. ಈಗ ಅವ ಬಂದಂದ್ರೆ ಹೋಗ್ಬಿಡ್ರಿ ನೀರು ತುಂಬ್ಕೊಂಡು ಅಲ್ಲಿ ಎಣ್ಣೆ ಅದು ಮಿಕ್ಸ್ ಮಾಡ್ತಾರೆ ನೋಡೋಣ್ರತ್ತ ಹೆಂಗೆ ಮಿಕ್ಸ್ ಮಾಡ್ತಾರೆ ಹೆಂಗೆ ಅಂತೇಳಿ ಪ್ರತಿಯೊಂದು ತೋರಿಸ್ತೀನಿ ಅಂತ ಕಾಯ್ತೀರಿ. ಈಗ ಬಸವರಾಜ್ ಏನರ ಪಟ್ ಕೊಟ್ಟು ಬಂದಂದ್ರೆ ಇಲ್ಲಿ ಮತ್ತೆ ಹೊಳ್ಳೆ ಈಗ ಅಕಸ್ಮಾತ್ ಅವು ಎಣ್ಣೆ ಹೊಡಿತಿರ್ತಾನೆ ಅವ್ದು ಕೈ ಕಾಲದೆಲ್ಲ ಹೊಲಸಾಗಿರ್ತಾವೆ. ಅಕಸ್ಮಾತ್ ಹಳ್ಳಿ ನೀರು ತುಂಬ್ಕೊಳಕ್ಕೆ ಬರೋದಾದ್ರೆ ನಾನು ತುಂಬ್ಕೊಳಕ್ಕೆ ಬರ್ತೀನಿ ಅಂತ ಬರ್ರಿ ನೋಡೋಣ ನನಗೆ ತುಂಬ್ಕೊಳಕ್ಕೈತೆ ಇಲ್ಲ ಅಂತ ಹೇಳಿ ನೋಡೋಣ. ಗೈಸ್ ನೋಡ್ರಿ ಇವಾಗ ಬಸವರಾಜ್ ಇಟ್ಟು ಬಂದ. ಇವಾಗ ಇದನ್ನು ತೊಗೊಂಡು ಹೋಗುತ್ತೆ. ಒಬ್ಬನೇ ಹೆಂಗೆ ತೆಗೆದಿದ್ನೆ? ಹಾಂ ಒಬ್ಬನೇ ಹೆಂಗೆ ತೆಗ್ದಿಯೇ? ಇದು ಎದ್ರದ್ದು ಒಂದು ಸ್ವಲ್ಪ ಅದೊಂದು ಸ್ವಲ್ಪ ಹೇಳ್ಬಿಡ ಎಣ್ಣೆ ಎದ್ರದ್ದು ಅಂತ ಹೇಳಿ. ಯಾವ್ಯಾವ ಅಲ್ಲೇ ತೆಗಿತೀಂಬ ಏನು ತೆಗಿತಿ? ಏನು ತೆಗಿತಿ ಗೈಸ್? ಈಗ ಅದೊಂದು ತುಂಬ್ಕೊಳಕ್ಕೆ ಹೊಂಟಾನ್ರಿ ತೋರಿಸಿನಂತ ನಿಮ್ಗೆ ನೆಕ್ಸ್ಟ್ ಏನೇನು ಮಾಡ್ತಾರೆ ಏನೇನಿಲ್ಲ ಅಂಥೇಳಿ. ಇದೇ ಎದ್ರದ್ದು ಹೇಳ
ಕಡ್ಲಿ ಕೀಡಿರ್ಲಿ ಅದ ಕೀಡಿ ಅದ ಹೇಳ. ಈಗ ಒಂದು 3-4 ಅದಾವ, ಇಲ್ಲೊಂದೈತಿ ಇಲ್ಲೊಂದೈತಿ. ಅದನ್ನ ಮಾಡಂಗಿಲ್ಲ, ಅದು ಬ್ಯಾಡ ಅಂದ. ಮತ್ತೆ ಇದು ಎದ್ರದ್ದು ಇದು ಕೀಡಿದ ಅದು ಕೀಡಿದ. ಹಾಂ ಎರಡು ಅದಕ್ಕೆ ಬರ್ತಾವೆ. ಹಾಂ ಮತ್ತೆ ಡಿಫ್ರೆಂಟ್ ಕೀಡಿದ. ಹಾಂ ಯಾವ್ದು ದೊಡ್ಡ ಕೀಡಿದ್ರೆ ಇದು ದೊಡ್ಡ ಕೀಡಿಗೆ ಅದು ಸಣ್ಣ ಕೀಡಿ. ಫಸ್ಟ್ ಟೈಮ್ ಹೊಡೆದ್ರೆ ಹೊಡಿಬೇಕು. ಹಾಂ ಇದು ಸೆಕೆಂಡ್ ಟೈಮ್. ಓಕೆ ಗೈಸ್ ನೋಡ್ರಿ, ಬಸವರಾಜಗೆ ಪೂರ್ತಿ ಇಲ್ಲ ಹೊಲದ್ದೆಲ್ಲ ಡೀಟೇಲ್ಸ್ ಎಲ್ಲ ಗೊತ್ತೈತ್ರಿ. ಹೌದಿಲ್ಲ ಗೊತ್ತೈತಿಲ್ಲ ನಿಂಗೆಲ್ಲ? ಗೊತ್ತಿಲ್ಲ ನಂಗೂ. ಗೊತ್ತೈತ್ರಿ, ಸ್ವಲ್ಪ ಗೊತ್ತೈತಿ, ಅಷ್ಟೊಂದು ಮೇಜರ್ ಏನು ಗೊತ್ತಿಲ್ಲ. ನೋಡ್ರಿ ಇಲ್ಲೇ ನಾವು ಕಡ್ಲಿ ಹೊಲಕ್ಕೆ ಬಂದೀವಿ. ಇವಾಗ ಕಡ್ಲಿಗೆ ಎಣ್ಣೆ ಹೊಡಿತಾರೆ, ಇದ್ರೊಳಗೆ ಹಾಕ್ತಾನೆ ನೋಡ್ರಿ. ಫಸ್ಟ್ ಎದ್ರಾಗ ಹಾಕ್ತಿ? ಈಗ ಬಕೆಟ್ದಾಗ ಹಾಕ್ತೀನಿ. ಬಕೆಟ್ದಾಗ ಬಕೆಟ್ದಾಗ ಹಾಕಿ ಇದರಲ್ಲಿ ಒಂದೊಂದು ಚರಿಗೆ ಹಾಕೋದು. ಇದಕ್ಕೆ ಈ ಕ್ಯಾನಿಗೆ ಒಂದೊಂದು ಚರಿಗೆ ಹಾಕೋದು. ಅದನ್ನ ಈ ಮತ್ತು ಅದು ತುಂಬಿಲ್ಲ ಈಗ ನೀನು? ಅದು ತುಂಬೈತ್ಲೆ. ಹಾಂ ಇದರಲ್ಲಿ ಒಂದೇ ಚರಿಗೆ ಹಾಕ್ಬೇಕು. ಇದನ್ನ ಆ ಬಕೆಟ್ದಾಗ ಮಿಕ್ಸ್ ಮಾಡ್ತೀನಿ. ಈಗ ಹಾಂ ಒಂದು ಪಂಪಿಗೆ ಒಂದು ಚರಿಗೆ ಹಾಕ್ಬೇಕು ಅದನ್ನ ಒಟ್ಟು. ಹಾಂ ಓಕೆ ಹಂಗನ. ಅಂದ್ರೆ ಗೈಸ್ ಈಗ ಅದ್ರೊಳಗೆ 15 ಲೀಟ್ರ್ ಐತ್ರಿ. 20 ಲೀಟ್ರ್. ಹಾಂ 20 ಲೀಟ್ರ್ ಐತ್ರಿ. ಈ ಬಕೆಟ್ದಾಗ ನೋಡ್ರಿ, ಈ ಬಕೆಟ್ದಾಗ ಅದನ್ನ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ತಾನೆ ರೀ. ಈಗ 20 ಲೀಟ್ರ್ ನೀರಿಗೆ ಇದೊಂದು ಕ್ಯಾನ್ ಐತಲ್ಲ ರೀ, ಇದೊಂದು ಕ್ಯಾನ್ ನೀರು ಹಾಕ್ಬೇಕು. 20 ಲೀಟ್ರ್ ನೀರು ಖಾಲಿ ಆಯ್ತು. ಮತ್ತು ನೆಕ್ಸ್ಟ್ 20 ಲೀಟ್ರ್ ನೀರು ತುಂಬಿದಾದ್ಮ್ಯಾಗ ಇದೊಂದು ಡಬ್ಬಿ ತೊಗೊಂಡು ಮತ್ತೆ ಅದ್ರೊಳಗೆ ಹಾಕ್ಬೇಕು ರೀ. ಹಂಗೈತ್ರಿ ಅದು ಪ್ರೊಸೀಜರ್. ಹೌದಲ್ಲ? ಎಷ್ಟು ತಾಸ್ನಾಗ ಆಕೈತಿ ಇದು ಒಂದು ಫುಲ್ ಹೊಲ? ಒಂದು ತಾಸು 2 ತಾಸ್ನಾಗ ಆಕೈತಿ ಅಂದನ್ರಿ. ಇವಾಗ ನನ್ನ ಹಂಗೆ ಕರ್ಕೊಂಬಂದನ್ರಿ, ಬಾ ಹೋಗೋಣ ಅಂತ ಹೇಳಿ ನೋಡೋಣ್ರಿ ಅಂತ. ನಾವು ಹೊಡೆದೇನು ರೀ ನಮ್ಮ ಮನೆ ಅಂತೇಳಿ ಎಣ್ಣೆ ಹೊಡೆದೇನು ನಾನು. ಅಂದ್ರೆ ಅದು ಕಸ ಬೆಳೆದಿರ್ತೈತಲ್ಲ ರೀ, ಕಸ ಕೊಡ್ತೀನಂತ. ಬರ್ರಿ ಇದಕ್ಕೆ ಹೆಂಗೆ ಹೊಡಿತಾರ ಅಂತ ಹೇಳಿ ನೋಡೋಣ ಅಂತ. ಎಷ್ಟು ವರ್ಷಗಳಾದ್ರಿ ನಾ ಕಡ್ಲಿನ ತಿಂದಿದ್ದಿಲ್ಲ. ಬಸವರಾಜ್ ಅವ್ರ ಹೊಲಕ್ಕೆ ಬಂದಿದ್ದು ಬರೀ ಕಡ್ಲಿ. ಹಾಕಾತ ನೋಡ್ರಿ, ಇವಾಗ ನೀರಿನಾಗ ಸ್ವಲ್ಪ ಐತಿಲ್ಲ. ಔಷಧ ರೆಡಿ ಆಯ್ತು ನೋಡ್ರಿ. ಬಸವರಾಜ್ ಔಷಧ ರೆಡಿ ಮಾಡಿದ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು? ಹಾಂ ಇಷ್ಟ ರೀ, ಮುಗಿ ಆಯ್ತು. ಈಗ ಬಸವರಾಜ್ ಫುಲ್ ರೆಡಿ ಅದ. ಅದನ್ನ ಹಾಕ್ಕೊಂಡು ಎಣ್ಣೆ ಹೊಡ್ಯಾಕ ಈಗ ನೋಡ್ರಲ್ಲೇ ಹಾಕ್ಕೊಳತಾನೆ. ಇವಾಗ ಇಲ್ಲ ಐತೆ ನೋಡ್ರಿ, ಇದು ಕರೆಂಟ್ ಸಪ್ಲೈ ಮಾಡೋದು. ಆನ್ ಆಫ್ ಬಟನ್ ಆನ್ ಮಾಡಿದ್ರೆ ಚಲೋ, ಮೋಟ್ರ್ ಚಲೋ ಆಗ್ಬಿಡ್ತೈತೆ ರೀ. ಆಗ ಇನ್ನು ಆನ್ ಮಾಡ್ತಾನೆ ರೀ. ಈಗ ಮೋಟ್ರ್ ಚಲೋ ಆಗ್ತೈತಿ. ಆನ್ ಮಾಡ. ಬಾಜು ಐತ್ಲಿ. ಹಾಂ ಗೈಸ್ ನೋಡ್ರಿ, ಇವಾಗ ಮಷಿನ್ ಚಲೋ ಆಗಲಿಲ್ಲ. ಬಸವರಾಜ್ ಯಾಕೋ ಏನಾತ ನೋಡ್ರಿ, ಇಲ್ಲ ಮಷಿನ್ ಚಲೋ ಆಗಲಿಲ್ಲ. ಸೊ ಅದಕ್ಕೆ ಇವಾಗ ಸ್ವಲ್ಪ ನಿಂತು ಹೊಡಿಬೇಕು. ಇವಾಗ ಏನಾಕೈತೆ ಅಂತ ಹೇಳೋಣ. ಫೈನಲಿ ಚಲೋ ಆತ. ಬಸವರಾಜ್ ಏನೋ ಮಾಡಿ ಚಲೋ ಮಾಡಿದ. ಕೊಡ ನೋಡ್ರಿ, ಈಗ ಚಲೋ ಆತ. ಬಂದ್ ಮಾಡಿ ಚಾಲು ಮಾಡ್ಬೇಡ. ಬಟನ್ ಚಾಲು ಇರಲಿ. ಬಾಯ್ ಬಸವರಾಜ್, ಬಾಯ್ ಮಾಡೆ. ಹೊಂಟಾರಿ ಬಸವರಾಜ್ ನೋಡ್ರಲ್ಲೇ. ನೋಡ್ರಲ್ಲಾಗ ಮೈದಷ್ಟು ಎಣ್ಣೆ ಹೊಡ್ಕೊಂತವ್ರಿ. ಈಗ ನೋಡ್ರಿ, ಬಸವರಾಜ್ ಹಿಂಗೋಗಿ ಹಿಂಗೆ ಬಂದ, ಮುಗಿತು. ಹಳ್ಳ ಅಜ್ಜಾರ ಕಡೆ ಕೊಟ್ಬಿಟ್ಟ. ಸಾಗಾತ ನಿಂಗೆ ಇಷ್ಟಕ್ಕೆ? ಇಷ್ಟ ಹಣ್ಣಿಂದ ತಾಕತ್ತು. ಹಾಂ ಗೈಸ್, ಅವ್ರು ಎದಕ್ಕೆ ಇಸ್ಕೊಂಡ್ರಿ ಹೇಳ್ರಿ? ಇವ ಇಲ್ಲಿ ನೋಡ್ರಿ, ಇದೊಂದು ಸಾಲು ಕಾಣತೈತೇನ್ರಿ ನಿಮಗೆ? ಇದಿಷ್ಟು ಸಾಲು ಹೋಗ್ಯಾನ. ಇಲ್ಲೇ 3 ಲೈನ್ ಬಿಟ್ಟಾನ್ರಿ. 3 ಲೈನ್ ಬಿಟ್ಟು ಈ ಸಾಲಿಗೆ ಬಂದಾನ ಹೊಳ್ಳಿ. ಏನು ಹೇಳ್ಬೇಕ್ರಿ ಗೈಸ್? ಇವು 3 ಚುಕ್ ಯಾವ್ದಾರು ಇತ್ತಾಗ ಹುಳ ಹತ್ಕೊಂತ ಹೋಲಿದೆ ನಡಿತೈತಿ ಅಂದಂಗೆ ರೀ ಅಲ್ಲಿ. ಹಿಂಗಾಗ್ಯಾರಿ ಗೈಸ್. ಬೇರೆದವ್ರು ಬೆಳೆಸ್ತಾರ, ಇಂಥವ್ರು ಹಾಳು ಮಾಡ್ತಾರೆ. ಈ ಮಾಡ್ತೀರಿ ಹಿಂಗತೆ ಇದ್ರೆ. ಏನು ಮಾಡೋದು ಹೇಳಪ್ಪ ಬಸವರಾಜ್ ನೀನೇ. ಹಾಂ ಗೈಸ್ ನೋಡ್ರಿಲ್ಲ, ಏನರ ಹೇಳತ್ರಿ ಹಿಂಗೆ ಹೊಂಟು ಬಿಡೋದ್ರಿ. ಮತ್ತು ನನಗೆ ವೀಡಿಯೋ ಮಾಡಕ್ಕೆ ಹೆಂಗೆ ಮನಸ್ಸು ಬರ್ತೈತೆ ಹೇಳ್ರಿ ಗೈಸ. ಅವನ ಕರ್ಕೊಂಬಂದಾನೆ ರೀ. ಇವಾಗ ಅವನ ಬಿಟ್ಟು ಹೊಂಟಾನ. ಇರಲಿ ಬರ್ರಿ ಗೈಸ, ಅಲ್ಲಿ ಕಡ್ಲಿ ಹರ್ಕೊಂಬರಕ್ಕೆ ಹೊಂಟೀವಿ. ಕಡ್ಲಿ ಹರ್ಕೊಂಬರ್ರಿ ಫಸ್ಟ್ ಹೋಗಿ. ಗೈಸ ಇಲ್ಲಿ ನೋಡ್ರಿ, ಮತ್ತಿಲ್ಲೇ ನಾವು ಇದು ಯಾರ್ದೋ ಒಂದು ಬಾಜು ಹೊಲ ಇತ್ತು.
ಬಾಜು ಹೊಲಕ್ಕೆ ಬಂದಿದ್ವಿ, ಕಡ್ಲಿ ಇಲ್ಲ ಅದಾವನ ಅಂತೇಳಿ. ಆ್ಯಕ್ಚುಲಿ ಬಸವರಾಜ್ ಅವ್ರ ಹೊಲ್ದಾಗಿಲ್ಲ, ಕಡ್ಲಿ ಇದೆ, ಕಡ್ಲಿ ಇನ್ನೂ ಬೆಳೆದಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂದ್ರೆ ಬಾಜು ಹೊಲ್ದಾಗ ಬಂದಿದ್ವಿ. ನೋಡ್ರಿ ಬಾಜು ಹೊಲ್ದಾಗ ಬಂದೀವಿ, ಬಾಜು ಹೊಲ್ದಾಗೂ ಆಗಿಲ್ಲ. ಸೊ ಬಸವರಾಜ್ ಅವ್ರ ಹೊಲ್ದಾಗ ಅದಾವ್ರಿ ಅಂದ್ರೆ ಇನ್ನೂ ಜೊಟ್ಟೆ ಅದಾವ, ಅದ್ರೊಳಗೆ ಇನ್ನೂ ಕಡ್ಲಿ ಆಗಿಲ್ಲ ಆ್ಯಕ್ಚುಲಿ. ಸೊ ಅದ್ರ ಸಂಬಂಧ ಇವಾಗ ಬೇರೆಯವ್ರ ಹೊಲ್ದಾಗ ಬಂದ್ವಿ. ನೋಡೋಣ ಬರ್ರಿ, ಇಲ್ಲಿ ಸಿಕ್ಕರು ಚಲೋ, ಸಿಗ್ಲಿಲ್ಲ ಅಂದ್ರೆ ಮತ್ತೆ ಏನು ಮಾಡಕ್ಕೆ ಬರಲ್ರಿ. ಅದೇನೋ ಅಂತಾರಲ್ಲ, ಹಾಲಿದ್ದವ್ ಕಡ್ಲಿಲ್ಲ, ಕಡ್ಲಿದ್ದವ್ ಹಾಲಿಲ್ಲ ಅಂತಾರಲ್ಲ, ಹಂಗಾಗತ್ತೆ ನಮ್ಮ ಬಾಳೆ. ನೋಡೋಣ ಬರ್ರಿ ಗೈಸ್. ಇಲ್ಲಿ ಇವ್ರ ಹೊಲ್ದಾಗೂ ಸಿಗತ್ತಿಲ್ಲ ನಮ್ಗೆ, ಇಲ್ಲಿ ಜೊಟ್ಟಿನ ಅದಾವು ನೋಡ್ರಿ. ನಾವು ಹುಡುಕಕ್ಕೆ ಬರತ್ತಿಲ್ಲ ನಾ ತನ್ರಿ, ಇರಲ್ರಿ ಗೈಸ್. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಬಂದಿನಿಲ್ಲ ಹೊಲಕ್ಕೆ, ಅದ್ರ ಸಂಬಂಧ ಗೊತ್ತಾಗತ್ತಿಲ್ಲ ನಂಗೆ. ಹುಡುಕ್ತೇನೆ ರೀ, ಕಲಿತೇನೆ. ಎಲ್ಲೊಂದಿರ್ಬೇಕು ನೋಡಿ, ಇದ್ರಾಗ ಅದಾವ ನೋಡು ಗೈಸ್. ನೋಡು ತಡ್ರಿ, ಹುಡುಕಿನಿ ಅದಾವು ಇಲ್ರಿ ಗೈಸ್. ನೋಡ್ರಿ ಇವಾಗ ಒಂದು ರೌಂಡ್ ನೀರು ಖಾಲಿ ಆಯ್ತು. ಸೊ ಇವಾಗ ಇನ್ನೊಂದು ನೀರು ತರಕ್ಕೆ ಹೋಗ್ಬೇಕ್ರಿ. ಆಗಲ್ಲ ನಿಂತಿದ್ವಲ್ಲ ನಾವು ಪೌಂಡ್ ಕಡೆ, ಅಲ್ಲೇ ಹೋಗೋಣ ಬರ್ರಿ. ಅಲ್ಲಿ ಹೋಗಿ ಎಣ್ಣೆ ಆಡ್ಕೊಡ ನೀರು ತೊಗೊಂಡ್ಬರ್ರಿ ಬರ್ರಿ ಅಷ್ಟೇ. ಇವಾಗ ಬಸವರಾಜ್ ಹಾಕತ್ತಿದ್ದು 3 ಲೀಟ್ರ್ ನೋಡ್ರಿ. ಅದನ್ನ 20 ಲೀಟ್ರ್ ನೀರು ಹಾಕೋದು, ಇದೊಂದು ಚಂಬ್ಲೆ ಅದನ್ನ ಅದಕ್ಕೆ ಹಾಕೋದು ಮುಗೀತು. ಅದನ್ನ ಹಾಕ್ಬಿಡುದ್ರಿ. ಈಗ ಇನ್ನೇಗಾರ ಹೋಗಿ ನಾನು ತುಂಬ್ಕೊಂಬಂದಿರಿ ಆ ಪೌಂಡ್ದಾಗ, ನಾನು ತುಂಬ್ಕೊಂಬಂದಿರಿ ನೀರೇ. ಯಾಕಂದ್ರೆ ಅಲ್ಲಿ ಬಸವರಾಜ್ ಹೊಡ್ಯಾಗಿದ್ದ, ಅದ್ರ ಸಂಬಂಧ ಈಗ ನಾನು ನೀರು ತುಂಬ್ಕೊಂಬಂದೆ. ಇವಾಗ ಹೊಳ್ಳೆ ಬಸವರಾಜ್ ಬರ್ತಾನ್ರಿ. ಮತ್ತು ನೆಕ್ಸ್ಟ್ ಅವ್ರ ಅಂಕಲ್ ಟರ್ನ್ ಬರ್ತೈತಿ. ನೋಡೋಣಂತ ಬಸವರಾಜ್ ಹೊಕ್ಕನೋ ತರಾಕಂತ ನಾವು ಅಂತೇಳಿ ನೋಡೋಣಂತ ವೇಟ್ ಮಾಡಿರಿ. 3 hours later. ಗೈಸ್ ನೋಡ್ರಿ ಇಲ್ಲೇ ಫೈನಲಿ ಇವಾಗ ಬಸವರಾಜ್ ಅದು ಎಣ್ಣೆ ಹೊಡೆದು ಮುಗಿಸಿದ್ರು. ಸೊ ಹೊಳ್ಳಿ ಮನೆಗೆ ಹೊಂಟಿವಿ, ಬರ್ರಿ ಮನೆಗೆ ಹೋಗೋಣಂತ. ನಾವು ಅಷ್ಟು ಸ್ವಲ್ಪ ಕಡ್ಲಿ ಪಲ್ಯ ಹರ್ಕೊಂಡಿವಿ, ಬರ್ರಿ ನೋಡ್ಕೊಂಡಂತ ಗದಗ ಕಡೆ. ಗೈಸ್ ನೋಡ್ರಿ ಇಲ್ಲೇ ಇಲ್ಲೊಂದು ಹಳ್ಳಿ ಇತ್ತು ನೋಡ್ರಿ, ಇಲ್ಲಿ ಹಳ್ಳಿ ಇತ್ತು, ಅಲ್ಲಿ ಕಾಲು ತೊಗೊಂಡು ಹೊಂಟಿವಿ ಇವಾಗ. ಬರ್ರಿ ಗೈಸ್, ಇನ್ನು ಒಮ್ಮೆಲ್ಗೆ ಗದಗ ಹೋಗಿ ಸಿಗ್ತೀನಂತ. ಬರ್ರಿ, ಸಾಕಾಗೈತಿ ಇವಾಗ ಫುಲ್, ಬರ್ರಿ ಹೋಗೋಣ. ನೋಡ್ರಿ ಬಸವರಾಜ್ ಸಣ್ಣ ನೋಡ್ರಿ ಆಟ ಆಡತಾನೆ. ಬಾ ಜಲ್ದಿ ಬರ್ರಿ ಗೈಸ್. ಗಾಯ್ಸ್ ಇಲ್ಲಿ ನಮ್ಮ ಬಸವರಾಜಗ ಏನೋ ಒಂದು ಅನುಭವ ಆಗೈತಂತ್ರಿ. ಬಟ್ ಅವ್ನು ಹೇಳೋಲ್ಲಾಗ್ಯಾನ, ಹೇಳೋಲ್ಲಾಗ್ಯಾನ. ಇರಲಿ ಬಿಡ್ರಿ ಗಾಯ್ಸ್. ಸೊ ಮತ್ತಿನ್ನು ನಾಳೆಗೆ ನೆಕ್ಸ್ಟ್ ಮಸ್ತ್ ವಿಡಿಯೋದಾಗ ಸಿಗೋಣಂತ. ಸೊ ಅಲ್ಲಿ ಮಟ್ಟ ಟಾಟಾ, ಬಾಯ್ 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 ಬಾಯ್. ಬಾಯ್ ಹೇಳಿ ಅಟ್ಲೀಸ್ಟ್ ಕರೆಕ್ಟಾಗಿ ಬಾಯ್. ಹಾಂ.